ನಮಸ್ಕಾರ ವೀಕ್ಷಕರೇ, ಮಾಹಿತಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷ ಸ್ಥಾನವಿದೆ. ಅದರಲ್ಲಿಯೂ ಬಣ್ಣಗಳ ಹಬ್ಬ ಹೋಲಿ ಎಂದರೆ ಎಲ್ಲರಿಗೂ ಎಲ್ಲಿಲ್ಲದ ಸಂಭ್ರಮ. ಆದರೆ ಈ ಹಬ್ಬವನ್ನು ನಾವು ಏಕೆ ಆಚರಿಸುತ್ತೇವೆ? ಇದರ ಹಿಂದಿರುವ ಪುರಾಣ ಕಥೆ ಏನು? ಬನ್ನಿ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಹೋಲಿ ಹಬ್ಬದ ಹಿಂದೆ ಭಕ್ತ ಪ್ರಹ್ಲಾದನ ಕಥೆಯಿದೆ. ಅಸುರ ರಾಜ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನು ವಿಷ್ಣುವನ್ನು ಪೂಜಿಸುವುದನ್ನು ಸಹಿಸದೆ ಅವನನ್ನು ಕೊಲ್ಲಲು ತನ್ನ ತಂಗಿ ಹೋಲಿಕಾಳ ಸಹಾಯ ಪಡೆಯುತ್ತಾನೆ. ಬೆಂಕಿಯಲ್ಲಿ ಸುಡದ ವರ ಪಡೆದಿದ್ದ ಹೋಲಿಕಾ ಪ್ರಹ್ಲಾದನನ್ನು ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಬೆಂಕಿಗೆ ಹಾರುತ್ತಾಳೆ. ಆದರೆ ವಿಷ್ಣುವಿನ ಕೃಪೆಯಿಂದ ಭಕ್ತ ಪ್ರಹ್ಲಾದ ಬದುಕಿ ಉಳಿಯುತ್ತಾನೆ. ದುಷ್ಟ ಶಕ್ತಿಯಾದ ಹೋಲಿಕಾ ದಹನವಾಗುತ್ತಾಳೆ. ಇದೇ ಕಾರಣಕ್ಕೆ ಹಬ್ಬದ ಹಿಂದಿನ ದಿನ ಹೋಲಿಕಾ ದಹನ ಮಾಡಿ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಕೆಲವು ಕಡೆಗಳಲ್ಲಿ ಇದನ್ನು ಕಾಮದಹನ ಎಂದು ಆಚರಿಸಲಾಗುತ್ತದೆ. ಶಿವನ ತಪಸ್ಸನ್ನು ಭಂಗಗೊಳಿಸಲು ಬಂದ ಕಾಮದೇವನನ್ನು ಮನ್ಮಥ ಶಿವನು ತನ್ನ ಮೂರನೇ ಕಣ್ಣಿನಿಂದ ಸುಟ್ಟು ಹಾಕಿದ ದಿನ ಇದಾಗಿದೆ ಎಂಬ ನಂಬಿಕೆಯೂ ಇದೆ. ಹೋಲಿ ಕೇವಲ ಧಾರ್ಮಿಕ ಹಬ್ಬವಲ್ಲ, ಇದು ಸಾಮಾಜಿಕ ಐಕ್ಯತೆಯ ಸಂಕೇತ. ಜಾತಿ ಮತ ಎಂಬ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಬಣ್ಣಗಳಲ್ಲಿ ಮಿಂದೇಳುತ್ತಾರೆ. ಹಳೆಯ ದ್ವೇಷಗಳನ್ನು ಮರೆತು ಹೊಸ ಬಾಂಧವ್ಯ ಬೆಳೆಸುವ ಸುದಿನ ಇದು. ಸ್ನೇಹಿತರೆ, ಹಬ್ಬವನ್ನು ಆಚರಿಸುವಾಗ ನಾವು ಪರಿಸರದ ಕಡೆಗೂ ಗಮನ ನೀಡಬೇಕು. ರಾಸಾಯನಿಕ ಬಣ್ಣಗಳ ಬದಲಾಗಿ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಮತ್ತು ನೀರನ್ನು ಪೋಲು ಮಾಡಬೇಡಿ. ನಿಮ್ಮೆಲ್ಲರಿಗೂ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.